ಹಾಯ್ ಹಲೋ ಫ್ರಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅದು ಸಖತ್ತಾಗಿದ್ದೀನಿ ಗುರು. ಇವತ್ತು ನಾನು ಹೋಗ್ತಾ ಇರೋದು ಬೃಂದಾವನ ಗಾರ್ಡನ್ಸ್ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ. KSRTC ಬಸ್ ಸ್ಟಾಪಲ್ಲಿದ್ದೀನಿ. ಇದು ಬಂದುಬಿಟ್ಟು ಸಿಟಿ ಬಸ್ಗಳು ನಿಲ್ಲುವಂಥ ಪ್ಲೇಸು. ಬನ್ನಿ, ನಿಮಗೆ ನಾನು ಬೃಂದಾವನ್ ಗಾರ್ಡನ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಡೈರೆಕ್ಟಾಗಿ. ಸೊ ಗೈಸ್, ಇವಾಗ ನಾನು ಶ್ರೀರಂಗಪಟ್ಟಣನ ದಾಟಿ ಅಂದರೆ KR ಸಾಗರ ಅಂತ ಊರು, ಆ ಊರ ಹತ್ರ ಇದ್ದೀನಿ. ಇಲ್ಲಿಂದ ಬೃಂದಾವನ ಗಾರ್ಡನ್ಸು 2 ಕಿಲೋಮೀಟ್ರು. ಅಲ್ಲಿ ಮುಂದುಗಡೆ ಟೋಲ್ ಗೇಟ್ ಇದೆ, ಅಲ್ಲಿವರೆಗೂ ನಡ್ಕೊ ಹೋಗಬೇಕು. ಅಲ್ಲಿಂದ ಮತ್ತೆ ಯಾವುದಾದ್ರೂ ಬಸ್ಸು ಆಟೋ ಏನೋ ಸಿಗುತ್ತೆ. ಬೃಂದಾವನ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಗಾರ್ಡನ್ ಇದೆ. ಆ ಗಾರ್ಡನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗ್ತಾ ಇರೋದು ಇವತ್ತು. KRS ಡ್ಯಾಮು ಅದೆಲ್ಲ ಇರೋ ಪ್ರದೇಶ ಇದು. KRS ಸಾಗರ ಅಂತ ಊರ ಹೆಸರೇ. ಬನ್ನಿ ಗೈಸ್, ನೋಡೋಣ ಏನಾಗುತ್ತೆ ಅಂತ. ಗುರು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಕಾವೇರಿ ನದಿಯ ಒಂದು ಮೇಲೆ ಇರುವಂಥ ಅಣೆಕಟ್ಟು. ಒಂಥರ ಚಿಕ್ಕ ಬ್ರಿಡ್ಜು, ಅಣೆಕಟ್ಟು ಅಂತ ಹೇಳೋಕ್ಕಾಗಲ್ಲ, ಬ್ರಿಡ್ಜ್ ಇದು ಕಾವೇರಿ ನದಿ ಮೇಲೆ. ಇದು ನೋಡಿ, ಇದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ನದಿ. ಅಲ್ಲಿ ನೋಡಿ, ಅಲ್ಲಿ ದೊಡ್ಡ ಬ್ರಿಡ್ಜ್ ಕಾಣಿಸ್ತಾ ಇದೆ ಮುಂದ್ಗಡೆ, ಅದು ಅಣೆಕಟ್ಟು ಆ್ಯಕ್ಚುಲಾಗಿ. ಅಲ್ಲಿಂದ ನೀರು ಯಾವ ರೀತಿ ಬೀಳುತ್ತೆ ನೋಡಿ, ಮುಂದ್ಗಡೆಯಿಂದ ನೀರು ಬೀಳ್ತಾ ಇದೆ ನೋಡಿ ಅಲ್ಲಿ. ಅದು ಬಂದ್ಬಿಟ್ಟು ಅಣೆಕಟ್ಟಿನಿಂದ ಬರುವ ನೀರು ಹಿಂಗೆ ಬರುತ್ತೆ, ಹಿಂಗೆ ಬಂದು ಈ ಕಡೆ ಹೋಗುತ್ತೆ ಕೆಳಗಡೆ. ಈ ಕಡೆಯಿಂದ ಬಂದಿದ್ದು ನಾನು. ಈಗ ಬರಬೇಕಾದ್ರೆ ಈ ಕಡೆಯಿಂದ ಬಂದೆ. ಇವಾಗ ಬೃಂದಾವನ ಗಾರ್ಡನ್ಸ್ ಇರೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮುಂದ್ಗಡೆ, ಅಲ್ಲಿ ಹೋಗ್ಬೇಕು ನಾನು. ಮೋಸ್ಟ್ಲಿ ಅಲ್ಲಿದೆ, ಇಲ್ಲ ಅಂದರೆ ಅಲ್ಲಿದೆ. ಗಿಡಗಳು ಕಾಣಿಸ್ತಾ ಇದೆಯಲ್ಲ ಅದರ ಹಿಂದ್ಗಡೆ 2 ಪ್ಲೇಸಲ್ಲಿ ಇರ್ಬೋದು. ಹೀಗಾಗಿ ಅಲ್ಲಿಗೆ ಹೋಗ್ಬೇಕು ನಾನು. ಬನ್ನಿ, ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಇವಾಗ ನಾನು ಬೃಂದಾವನ ಗಾರ್ಡನ್ಸ್ನ ರೀಚ್ ಆಗಿದ್ದೀನಿ. ನೋಡ್ಬೋದು ನೀವು, ಇಲ್ಲಿ ಎಲ್ಲ ಅಂಗಡಿಗಳು ಫುಲ್ಲು ಕ್ಲೋಸ್ ಇದೆ. ಏನು ಇದ್ರ ಕತೆ? ಇವತ್ತು ಶುಕ್ರವಾರ ನಾನು ಬಂದಿರೋದು. ಶುಕ್ರವಾರ ಆಗಿರೋದಕ್ಕೆ ಬಂದಿಟ್ಟಿದ್ದಾರೆ. ಸ್ಯಾಟರ್ಡೆ ಸಂಡೇ ಆನ್ ಇರ್ಬೋದು, ಹಾಲಿಡೇಸ್ ದಿವಸ ಚಲೋ ಇರ್ಬೋದು ಅಂತ ಏನೂ ಗೊತ್ತಾಗ್ತಾಯಿಲ್ಲ ಗುರು. ಬನ್ನಿ, ನಾವು ಬಂದಿರೋ ಕೆಲಸನ ಮುಗಿಸ್ಕೊಂಡು ಬಿಡೋಣ. ಫಸ್ಟು ಒಳಗಡೆ ಹೋಗಿ ಬೃಂದಾವನ ಗಾರ್ಡನ್ಸ್ನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು KRS ಡ್ಯಾಮ್ಗೂ ಕೂಡ ಹೋಗೋದಾದರೆ ಹೋಗೋಣ, ಸಾಧ್ಯವಾದರೆ ಪ್ರಯತ್ನ ಮಾಡೋಣ. ಇವಾಗ ಸದ್ಯಕ್ಕೆ ಬೃಂದಾವನ ಗಾರ್ಡನ್ಸ್. ಟಿಕೆಟ್ಸ್ ಏನಾದರೂ ಇದೆಯಾ ಅಂತ ಕೇಳ್ಕೊತೀನಿ. ಟಿಕೆಟ್ಸ್ ಇದ್ದರೆ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಗಾರ್ಡನಲ್ಲಿ ಸಿಗ್ತೀನಿ ನಿಮಗೆ ಡೈರೆಕ್ಟಾಗಿ. ಅಲ್ಲಿವರೆಗೂ ಕಾಯ್ತಾರ್ರಿ. ಗುರು, ನಾನಿವಾಗ ಒಳಗಡೆ ಬಂದಿದ್ದೀನಿ. ಅಲ್ಲಿ ಒಬ್ಬರು ಟಿಕೆಟ್ ಕೌಂಟ್ರಲ್ಲಿ ಒಬ್ಬರನ್ನೇ ಬಿಡೋಲ್ಲ, ಗುಂಪಾಗಿ ಬಂದರೆ ಮಾತ್ರ ಬಿಡ್ತೀವಿ. ಒಬ್ಬರನ್ನೇ ಬಿಡೋಲ್ಲ, ಒಬ್ಬರನ್ನ ಬಿಟ್ಟರೆ ಏನಾದರೂ ಸುಸೈಡ್ ಮಾಡ್ಕೊಂಡ್ರೆ ಹೇಗೆ ಅಂತ ಕೇಳಿದ್ರು. ಅದಕ್ಕೆ ನಾನು ಈ ಥರ ಬಂದಿದ್ದೀನಿ ಮೇಡಮ್, ಯೂಟ್ಯೂಬರು, ಏನು ಮಾಡಬೇಕು ಅಂದಾಗ ಅಲ್ಲಿ ಪೊಲೀಸವರು ಇದ್ದಾರೆ, ಮೀಟ್ ಆಗು ಅಂದರು. ನಾನು ಹೋಗಿ ಮೀಟ್ ಆದೆ, ನನ್ನ ಕಥೆನ ಹೇಳಿದೆ. ಸರ್ ಹೀಗೀಗೆ ಇಲ್ಲಿಂದ ಈ ಥರ ಬಂದಿದ್ದೀನಿ ಅಂತ. ಅಲ್ಲೂ ಕೂಡ ಒಬ್ಬರು ಮೇಡಮ್ ಇದ್ದರು, ಅವರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಹೇಳ್ಕೊಟ್ರು ಕೂಡ. ಹೋಗು, ಚೆನ್ನಾಗಿ ಮಾಡ್ಕೋ, ವೀಡಿಯೋಸ್ ಎಲ್ಲ ಚೆನ್ನಾಗಾಗಲಿ. ಮತ್ತು ಇದಾದಮೇಲೆ ಇಲ್ಲಿಂದ 4-5 ಕಿಲೋಮೀಟ್ರು ಇನ್ನೊಂದು ಸ್ಪಾಟ್ ಇದೆ KRSಗೆ, ಅಲ್ಲಿಗೆ ಹೋಗು, ಅಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು ಅವ್ರು ಮಾತಾಡಿದಂಥ ರೀತಿ. ಕೆಲವೊಂದು ಜನಕ್ಕೆ ಪೊಲೀಸರ ಬಗ್ಗೆ ತಪ್ಪು ಕಲ್ಪನೆ ಇರುತ್ತೆ. ಕೆಲವೊಂದು ಜನಕ್ಕೆ ಪೊಲೀಸರ ಬಗ್ಗೆ ತಪ್ಪು ಕಲ್ಪನೆ ಇರುತ್ತಲ್ಲ, ನನಗೇನು ಆ ಥರ ಅನ್ನಿಸ್ಲಿಲ್ಲ. ತುಂಬ ಖುಷಿ ಆಯಿತು ಅವ್ರು ಮಾತಾಡಿದ್ದೆಲ್ಲ ನೋಡಿ. ಬನ್ನಿ, ಇವಾಗ ನಾವು ಇಲ್ಲಿಂದ ಲಾಗ್ನ ಸ್ಟಾರ್ಟ್ ಮಾಡಬೇಕು.
ಗುರು ನೋಡ್ಬೋದು, ಇಲ್ಲಿ ನಡ್ಕೊ ಹೋಗ್ತಾ ಇದ್ರೆ ಯಾವುದೋ ಒಂದು ಚಪ್ರ ಹಾಕಿದ್ದಾರೆ ನಮಗೋಸ್ಕರ. ಇವಾಗ ಇಲ್ಲಿಂದ ಎಲ್ಲ ನೋಡಿದ್ರಲ್ಲ ಹೇಗಿತ್ತು ಬೃಂದಾವನ ಗಾರ್ಡನ್ನು. ಇವಾಗ ನಾನು ಹೋಗ್ತಾ ಇದ್ದೀನಿ ಮತ್ತು ಬೇರೆ ಪ್ಲೇಸ್ಗೆ. ಇಲ್ಲಿ ಒಂದೆರಡು ಚಿಕ್ಕ ಫಾಲ್ಸ್ ಇದೆ, ಆ 2 ಫಾಲ್ಸನ್ನು ನೋಡೋದಕ್ಕೆ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ನಾನು ಈ ಒಂದು ಎಡಮುರಿ ಫಾಲ್ಸನ್ನು ರೀಚ್ ಆಗಿದ್ದೀನಿ. ನಾನು ಬರಬೇಕಾಗಿದ್ದಂಥ ಪ್ಲೇಸ್ ಇದೆ ನೋಡಿ, ಇದೇ ಫಾಲ್ಸ್ಗೆ ನಾನು ಬರಬೇಕಾಗಿದ್ದು. ಸೊ ಗೈಸ್, ಇವಾಗ ನಾನು ಇಲ್ಲಿನ ಲಾಗೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ರಿಟರ್ನು ಮೈಸೂರಿನ ಕಡೆಗೆ. ಬಲಮುರಿ ಫಾಲ್ಸು ಸೇಮ್ ಇದೇ ಥರ ಇದೆ, ನೀರಿಲ್ಲ ಅಲ್ಲಿ, ಇದಕ್ಕಿಂತ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಕೇಳಿದೆ, ಅಲ್ಲಿಗೆ ಹೋಗಿ ಅಲ್ಲಿ ನೀರು ಕಡಿಮೆ ಇದೆ ಅಂತ ಇಲ್ಲಿಗೆ ಬಂದಿದ್ದಾರೆ ಜನ ಒಂದಿಷ್ಟು. ಇದು ಬಂದ್ಬಿಟ್ಟು ಎಡಮುರಿ ಫಾಲ್ಸು, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಷ್ಟೊತ್ತು ಅದನ್ನೇ ನೋಡಿದ್ವಿ. ಇವಾಗ ನಾವು ಮೈಸೂರಿಗೆ ಹೋಗೋಣ ಬನ್ನಿ. ನಾನಿವಾಗ ಇಲ್ಲಿಂದ ನಡ್ಕೊ ಹೋಗಬೇಕು, 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಬೆಳಗೋಳ ಅಂತ ಊರು ಬರುತ್ತೆ ಮುಂದೆ. 3.5 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಕೃಷ್ಣರಾಜಸಾಗರ ಅನ್ನುವಂಥ ಊರು ಬರುತ್ತೆ. ಯಾವುದಾದ್ರೂ ಒಂದು ಊರಿಗೆ ಹೋಗಿ ಅಲ್ಲಿಂದ ಬಸ್ ಸಿಗುತ್ತೆ, 2 ಊರಲ್ಲೂ ಬಸ್ ಸಿಗುತ್ತೆ. ಬೆಳಗೋಳ ಅಂದರೆ ಸ್ವಲ್ಪ ಕೃಷ್ಣರಾಜಸಾಗರ ಊರಿಗಿಂತ ಮುಂದೆ. ಯಾವುದಾಗುತ್ತೆ ಅದಕ್ಕೆ ಹೋಗ್ತೀನಿ ಬನ್ನಿ. ಯಾವ ಬಸ್ ಸ್ಟಾಪಲ್ಲಿ ಯಾವ ಊರಿಗೆ ಹೋಗ್ತೀನೋ ಆ ಬಸ್ ಸ್ಟಾಪಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಗುರು, ಅಲ್ಲಿ ಹೋಗಬೇಡಿ ನೀರಿಲ್ಲ ಅಂತ ಹೇಳಿದರು, ಆದರೂ ಕೂಡ ಬಂದೆ ನಾನು. ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಬಲಮುರಿ, ಊರ ಹೆಸರೇ ಬಲಮುರಿ ಅಂತ. ಇದನ್ನು ಬಲಮುರಿ ಕ್ಷೇತ್ರ ಅಂತ ಕರೀತಾರೆ. ಇಲ್ಲಿ ಯಾವುದು ದೇವಸ್ಥಾನ ಇದೆ ಅಷ್ಟು ಸರಿಯಾಗಿ ನನಗೂ ಕೂಡ ಗೊತ್ತಿಲ್ಲ, ಬಟ್ ಇದೆಲ್ಲ ಬೆಳಗೋಳ ಊರಿಗೆ ಸಂಬಂಧಪಟ್ಟಿರುವಂಥ ಪ್ರದೇಶ. ಬಲಮುರಿ ಕ್ಷೇತ್ರ ಅಂತ ಕರೀತಾರೆ. ಅದರ ಹತ್ರನೇ ಒಂದು ಫಾಲ್ಸ್ ಇದೆ, ಅದಕ್ಕೆ ಬಲಮುರಿ ಫಾಲ್ಸ್ ಅಂತ ಹೋಗೋದು. ಬನ್ನಿ ನೋಡೋಣ ಫಾಲ್ಸ್ ಯಾವ ರೀತಿ ಇದೆ ಅಂತ.